ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ, ಶುಭೋದಯ. ನಾನು ನಿಮ್ಮ ಅನಂತಜಿ ಯೋಗ ವಿಸ್ಮಯ ಟ್ರಸ್ಟಿಂದ. ಅನೇಕ ಜನರು ಹತ್ತತ್ರ 1,500-2,000 ಜನ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೀರಾ. ಒಬೇಸಿಟಿಗೆ ಮತ್ತು ಡಯಾಬಿಟಿಸ್ ಇದ್ದವರಿಗೆ ಯಾವ ಅಭ್ಯಾಸ ತುಂಬ ಒಳ್ಳೆಯದು ದಯವಿಟ್ಟು ಹೇಳ್ಕೊಡಿ ಅಂತ ಖಂಡಿತ ಡೇ ಒನ್ನಿಂದ ತಾವೆಲ್ಲರೂ ಕೇಳ್ತಾ ಇದ್ದೀರಾ. ನಿಂತು ಮಾಡುವ ಅಭ್ಯಾಸದಲ್ಲಿ ಅನೇಕ ಅಭ್ಯಾಸಗಳು ಡಯಾಬಿಟಿಸ್ಗೆ ಯಾವುದು ಒಳ್ಳೆಯದು, ಒಬೇಸಿಟಿಗೆ ಯಾವುದು ಒಳ್ಳೆಯದು ಅಂತ ಹೇಳಿದ್ದೀನಿ. ವಿಶೇಷವಾಗಿ ನಿನ್ನೆಯಿಂದ ನಾವು ಬೆನ್ನ ಮೇಲೆ ಮಲಗಿ ಮಾಡುವಂಥ ಅಭ್ಯಾಸಗಳನ್ನು ನಾವು ಮಾಡ್ತಾಯಿದ್ವಿ. ಬೆನ್ನ ಮೇಲೆ ಮಲಗಿ ಮಾಡ್ತಕ್ಕಂಥ ಅಭ್ಯಾಸ ಯಾವುದೆಲ್ಲ ಇದೆಯೋ ಇದು ಪ್ಯಾಂಕ್ರಾಸ್ನ ಆ್ಯಕ್ಟಿವೇಟ್ ಮಾಡುತ್ತೆ, ಬೆಲ್ಲಿ ಫ್ಯಾಟ್ ಹೊಟ್ಟೆಯ ಬೊಜ್ಜನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಒಂದು ವಾರದಲ್ಲೇ ನಮ್ಮ ಶಿಬಿರಾರ್ಥಿಗಳು ಮಿನಿಮಮ್ 3 to 6 kgs ಹೊಟ್ಟೆ ಬೊಜ್ಜನ್ನು ಕರಗಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಪೂರಕವಾದಂಥ ಅದ್ಭುತವಾದ ಆಹಾರ ಇರುತ್ತೆ, ಕಷಾಯ ಇರುತ್ತೆ, ನೀರು ವ್ಯತ್ಯಾಸ ಇರುತ್ತೆ. ಮಾಮೂಲಿ ನೀವು ನೀರು ಕುಡಿಯೋದಿಲ್ಲ, ಬೇರೆ ಥರದ ಆ್ಯಸಿಡಿಕ್ ವಾಟರ್ ಬದಲು ಆಲ್ಕಲೈನ್ ವಾಟರ್ ಕುಡಿತೀವಿ. ಆ ನೀರಲ್ಲೂ ಇನ್ನೂ ಹೆಚ್ಚು ಶಕ್ತಿದಾಯಕ ನೀರನ್ನು ನಾವು ರೆಡಿ ಮಾಡಿಕೊಟ್ಟಿರ್ತೀವಿ. ಹೀಗೆ ಅನೇಕ ಆಯಾಮದಲ್ಲಿ ಒಂದು ವಾರ ಶಿಬಿರದಲ್ಲಿ ನಾವು ತುಂಬ ಸೂಕ್ಷ್ಮವಾಗಿ ಎಲ್ಲ ಆಯಾಮದಲ್ಲೂ ಅವರಿಗೆ ಏನು ಅನುಕೂಲ ಬೇಕೋ ಅದನ್ನು ನಾವು ರೆಡಿ ಮಾಡಿ ಕೊಟ್ಟಿರ್ತೀವಿ ಆದ್ಮೇಲೆ. ಸೊ ಹಾಗಾಗಿ ಅವರು ತುಂಬ ಶೀಘ್ರದಲ್ಲಿ ಲಾಭವನ್ನು ಪಡ್ಕೊಂಡು ಹೋಗ್ತಾರೆ. ಅದು ಒಂದು ಪಾರ್ಟ್. ನಿಮಗೆ ಏನೂ ಮಾಡಿಲ್ಲ ಅಂದರೂ ಕೂಡ ಕೆಲವು ನಿರ್ದಿಷ್ಟವಾದ ಅಭ್ಯಾಸಗಳ ಮುಖಾಂತರ ನಿರ್ದಿಷ್ಟವಾದ ಅಂಗಾಂಗಗಳನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಹತಾಶೆ ಬೇಡ. ಕೆಲವರೆಲ್ಲ ಬೇಜಾರು ಮಾಡ್ಕೊಂಡು ಮೆಸೇಜ್ ಹಾಕಿದ್ದೀರಾ, ನಾವು ಡಯಾಬಿಟಿಸಿಗೆ ಒಬೇಸಿಟಿಗೆ ಸಂಬಂಧಪಟ್ಟಿದ್ದು ಕೇಳಿದರೆ ನೀವು ಬೇರೆ ಏನೇನೋ ಹೇಳ್ಕೊಡ್ತಿದ್ದೀರಾ, ನನಗೆ ಬೇಜಾರಾಗ್ತಿದೆ ಅಂತ ಅನೇಕ ಜನರು ಹೇಳಿದ್ದೀರಾ. ಬೇಜಾರಾಯ್ತಕ್ಕೆ ನಾನು ನಿಮಗೆ ಡಯಾಬಿಟಿಸಿಗೆ ಯೋಗ ಹೇಳ್ಕೊಡ್ತೀನಿ ಅಥವಾ ಒಬೇಸಿಟಿಗೆ ಯೋಗಾಸನ ಹೇಳ್ಕೊಡ್ತೀನಿ ಅಂತ ನಾನೇನು ಪ್ರಾರಂಭ ಮಾಡಿಲ್ಲ. ನಾನು ಪ್ರಾರಂಭ ಮಾಡಿದ್ದು ಕ್ರಮಬದ್ಧವಾಗಿ ಹೇಗೆ ಅಭ್ಯಾಸ ಮಾಡಬೇಕು, ಹಾಗೆ ಅಭ್ಯಾಸ ಮಾಡ್ತಕ್ಕಂಥ ವಿಧಾನ, ಆ ಕ್ರಮಬದ್ಧತೆ, ಹಾಗೆ ಆ ಯಾವ್ಯಾವ ಅಭ್ಯಾಸಗಳ ಲಾಭಗಳೇನು ಅಂತ ನಾನು ಕ್ರಮಬದ್ಧವಾಗಿ ಅಭ್ಯಾಸವನ್ನು ಹೇಳ್ಕೊಡ್ತಾ ಇದ್ದೀನಿ. ಅದೇ ಕ್ರಮಬದ್ಧತೆಯಲ್ಲಿ ಇವತ್ತಿನಿಂದ ಅಂದರೆ ನಿನ್ನೆಯಿಂದ ಶುರು ಮಾಡಿದ್ದೀವಿ, ಇವತ್ತಿಂದ ತೀವ್ರಗತಿಯಲ್ಲಿ ಶುರು ಮಾಡ್ತೀವಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಬೆನ್ನ ಮೇಲೆ ಮಲಗಿ ಮಾಡ್ತಕ್ಕಂಥ ಅಭ್ಯಾಸ. ದಯವಿಟ್ಟು ಯಾವುದೇ ಹತಾಶೆ ಬೇಡ, ಬೇಜಾರು ಬೇಡ, ನೆಗೆಟಿವ್ ಥಾಟ್ಸ್ ಬೇಡ. ಇವತ್ತಿನ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ ಬನ್ನಿ. ಮೊದಲಿಗೆ ಸೂರ್ಯ ನಮಸ್ಕಾರಾಸನ ಮಾಡೋದಕ್ಕೂ ಮುಂಚೆ ನಾನು ಹೇಳಿದ್ದೀನಿ, ನಿಂತು ಮಾಡುವ ವಾರ್ಮಿಂಗ್, ಲೂಸ್ನಿಂಗ್ ಸರಿಯಾಗಿ ಅಭ್ಯಾಸ ಮಾಡಿ, ಆನಂತರ ಒಂದು ಗುಟುಕು ನೀರು ಕುಡಿದು ಸ್ಟ್ಯಾಂಡಿಂಗ್ ಆಸನಸ್ ಮಾಡಿ, ತ್ರಿಕೋನಾಸನ, ವಿಶೇಷವಾಗಿ ವೃತ್ತಾಕಾರ, ಪರಿವೃತ್ತ ತ್ರಿಕೋನಾಸನ, ಈ ಎಲ್ಲ ಅಭ್ಯಾಸಗಳನ್ನು ಮಾಡಿದಾಗ ದೇಹ ಒಂದು ಲೆವೆಲ್ಲಿಗೆ ಸ್ಪಂದಿಸುತ್ತೆ. ಅದಾದ ಮೇಲೆ ಟ್ವಿಸ್ಟಿಂಗು, ಸ್ಟ್ರೆಚ್ಚಿಂಗು ಮತ್ತೊಂದು ರೌಂಡ್ ಮಾಡ್ಕೊಳ್ಳಿ. ಮೊದಲಿಗೆ ಅಭ್ಯಾಸ ಮಾಡೋರು ತುಂಬ ದೇಹ ಬಿಗಿತ್ವ ಇದ್ದರೆ ಆನಂತರ ಸೂರ್ಯ ನಮಸ್ಕಾರಾಸನಕ್ಕೆ ಬರೋಣ. ನಿಂತು ಮಾಡುವ ಆಸನಗಳಲ್ಲಿ ತುಂಬ ಶ್ರೇಷ್ಠವಾದ ಅಭ್ಯಾಸ. ಅದಾದ ಮೇಲೆ ಇವತ್ತು ಪೂರ್ತಿ ಬೆನ್ನ ಮೇಲೆ ಮಲಗಿ ಮಾಡುವಂಥ ಅಭ್ಯಾಸ 4 ಅಭ್ಯಾಸಗಳನ್ನು ಹೇಳಿಕೊಡ್ತೀನಿ. ಈ 4 ಅಭ್ಯಾಸವನ್ನು ದಿನ ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಹೋಗೋಣ. ಹೇಗೆ ಮಾಡಬೇಕು, ಅದರ ಲಾಭ ಏನು ಅಂತ ಕೂಡ ನಾನು ತಿಳಿಸ್ತೀನಿ. ಬನ್ನಿ ಆದ್ಮೇಲೆ ಎಲ್ಲರೂ ಒಂದು ಗುಟುಕು ನೀರನ್ನು ಕುಡಿದು ಬಿಡೋಣ. ಮೊದಲಿಗೆ 2 ಪಾದ ಹತ್ತಿರ ಜೋಡಿಸ್ಕೊಳ್ತೀರಾ. ನಮಸ್ಕಾರ ಸ್ಥಿತಿ, ಗಾಳಿ ತುಂಬ ತುಂಬಿಕೊಳ್ತೀರಾ. ಸಮಸ್ಥಿತಿ, ಗಾಳಿ ಹೊರ ಹಾಕ್ತೀರಾ. ತಾಡಾಸನ ಸ್ಥಿತಿ, ಗಾಳಿ ತುಂಬ ತುಂಬಿಕೊಳ್ತೀರಾ. ಪಾದಹಸ್ತಾಸನ ಸ್ಥಿತಿ, ಗಾಳಿ ಹೊರ ಹಾಕ್ತೀರಾ. ಊರ್ಧ್ವಮುಖ ಶ್ವಾನಾಸನ, ಗಾಳಿ ತುಂಬ ತುಂಬಿಕೊಳ್ತೀರಾ. ದಂಡಾಸನ, ಗಾಳಿ ಹಿಡಿದಿಟ್ಕೊಳ್ತೀರಾ. ಪರ್ವತಾಸನ, ಸಂಪೂರ್ಣವಾಗಿ ಗಾಳಿ ಹೊರ ಹಾಕ್ತೀರಾ. ದಂಡಾಸನ, ಎಂಟಿ ಸ್ಟಮಕ್ ಆ್ಯಂಡ್ ಲಂಗ್ಸ್. ಭುಜಂಗಾಸನ, ಆರಾಮಾಗಿ ಉಸಿರಾಟ ಮಾಡ್ತೀರಾ. ಮೊದಲಿಗೆ ಅಭ್ಯಾಸ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಉಸಿರಾಟದ ಕ್ರಿಯೆ ಕಡೆ ಗಮನ ಕೊಟ್ಟು ನಿಧಾನ ಅಭ್ಯಾಸ ಮಾಡಿ. ನಾನು ಹೇಳಿದ್ದೀನಿ, ಡೇ 1ನಿಂದ ಒಂದು 3 ವಾರದಲ್ಲಿ ಖಂಡಿತ ಆರಾಮಾಗಿ ಮಾಡ್ತೀರಾ. ಗಾಳಿ ತುಂಬ ತುಂಬಿಕೊಳ್ತೀರಾ. ವಾಪಸ್ ಬರೋದು ಅಷ್ಟಾಂಗ, ವಾಪಸ್ ಬರೋದು ದಂಡಾಸನ, ವಾಪಸ್ ಬರೋದು ಪರ್ವತಾಸನ, ವಾಪಸ್ ಬರೋದು ಊರ್ಧ್ವಮುಖ ಶ್ವಾನಾಸನ, ವಾಪಸ್ ಬರೋದು ಹಸ್ತಪಾದಾಸನ, ವಾಪಸ್ ಬರೋದು ತಾಡಾಸನ, ಮತ್ತೆ ಹಿಂದೆ ಬರ್ತೀರಾ. ನಮಸ್ಕಾರ ಸ್ಥಿತಿ. ನಮಸ್ಕಾರ ಸ್ಥಿತಿಯಿಂದ ಭುಜಂಗಾಸನದವರೆಗೂ ಹೋಗಿರ್ತೀರ. ಭುಜಂಗಾಸನದಿಂದ ಹಾಗೇ ಮತ್ತೆ ರಿವರ್ಸಲ್ಲಿ ಬರೋದು. ಇದನ್ನು ದಯವಿಟ್ಟು ಮರಿಬೇಡಿ. ಮೊದಲ 1-2 ದಿನದಲ್ಲಿ ಖಂಡಿತ ನಿಮಗೆ ಸ್ವಲ್ಪ ಮರೆಯುತ್ತೆ. ಉಸಿರಾಟದ ಕ್ರಿಯೆ ಕಡೆ ಗಮನ ಕೊಟ್ಟರೆ ಅಭ್ಯಾಸ ಮರೆಯುತ್ತೆ, ಅಭ್ಯಾಸದ ಕಡೆ ಗಮನ ಕೊಟ್ಟರೆ ಉಸಿರಾಟ ಮರೆಯುತ್ತೆ. ಇದು ಆಗೋದು ಅತ್ಯಂತ ಸಹಜ. ನಿಧಾನವಾಗಿ ಅಭ್ಯಾಸ ಮಾಡಿ.
ಕಲೀಲಿಕ್ಕಾಗದಂಥ ಬ್ರಹ್ಮವಿದ್ಯೆ ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಇಚ್ಛೆ ಇದ್ದರೆ, ತಾಳ್ಮೆ ಇದ್ದರೆ, ತುಡಿತಾ ಇದ್ದರೆ ಎಲ್ಲವನ್ನೂ ನಾವು ಕಲಿಬೋದು. ಗಾಳಿ ತುಂಬ ತುಂಬಿಕೊಳ್ತೀರಾ, ಸಂಪೂರ್ಣವಾಗಿ ಗಾಳಿ ಹೊರ ಹಾಕ್ತೀರಾ. ಗಾಳಿ ತುಂಬ ತುಂಬಿಕೊಳ್ತೀರಾ, ಸಂಪೂರ್ಣವಾಗಿ ಗಾಳಿ ಹೊರ ಹಾಕ್ತೀರಾ. ಗಾಳಿ ತುಂಬ ತುಂಬಿಕೊಳ್ತೀರಾ, ಹಿಡಿದಿಟ್ಕೊಳ್ತೀರಾ, ಸಂಪೂರ್ಣವಾಗಿ ಗಾಳಿ ಹೊರ ಹಾಕ್ತೀರಾ. ಖಾಲಿ ಹೊಟ್ಟೆ ಹಿಡಿದಿಟ್ಕೊಳ್ತೀರಾ, ಆರಾಮಾಗಿ ಉಸಿರಾಡ್ತೀರಾ. ಗಾಳಿ ತುಂಬ ತುಂಬಿಕೊಳ್ತೀರಾ, ಹಿಡಿದಿಟ್ಕೊಳ್ತೀರಾ, ಸಂಪೂರ್ಣವಾಗಿ ಗಾಳಿ ಹೊರ ಹಾಕ್ತೀರಾ. ಗಾಳಿ ತುಂಬ ತುಂಬಿಕೊಳ್ತೀರಾ, ಸಂಪೂರ್ಣವಾಗಿ ಗಾಳಿ ಹೊರ ಹಾಕ್ತೀರಾ. ಗಾಳಿ ತುಂಬ ತುಂಬಿಕೊಳ್ತೀರಾ, ಸಂಪೂರ್ಣವಾಗಿ ಗಾಳಿಯನ್ನು ಹೊರ ಹಾಕ್ತೀರಾ. ಗಾಳಿ ತುಂಬ ತುಂಬಿಕೊಳ್ತೀರಾ, ಸಂಪೂರ್ಣವಾಗಿ ಗಾಳಿ ಹೊರ ಹಾಕ್ತೀರಾ. ಗಾಳಿ ತುಂಬ ತುಂಬಿಕೊಳ್ತೀರಾ, ಸಂಪೂರ್ಣವಾಗಿ ಗಾಳಿ ಹೊರ ಹಾಕ್ತೀರಾ. ಗಾಳಿ ತುಂಬ ತುಂಬಿಕೊಳ್ತೀರಾ, ಗಾಳಿಯನ್ನು ಹಿಡಿದಿಟ್ಕೊಳ್ತೀರಾ, ಸಂಪೂರ್ಣವಾಗಿ ಗಾಳಿಯನ್ನು ಹೊರ ಹಾಕ್ತೀರಾ. ಉಸಿರಾಡಬಾರ್ದು, ಆರಾಮಾಗಿ ಉಸಿರಾಟ ಮಾಡಿ. ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ಹಿಡಿದಿಟ್ಕೊಳ್ತೀರಾ, ಪೂರ್ತಿಯಾಗಿ ಗಾಳಿ ಹೊರ ಹಾಕ್ತೀರಾ. ಯಾವ ಕಾಲು ಹಿಂದೆ ಇಟ್ಟಿದ್ರು ಅದೇ ಕಾಲು ಮುಂದೆ ತನ್ನಿ. ಗಾಳಿ ತುಂಬ ತುಂಬಿಕೊಳ್ಳಿ, ಸಂಪೂರ್ಣವಾಗಿ ಗಾಳಿ ಹೊರ ಹಾಕಿ. ಸಂಪೂರ್ಣವಾಗಿ ಗಾಳಿ ತುಂಬ ತುಂಬಿಕೊಳ್ಳಿ, ಸಮಸ್ಥಿತಿ, ಆರಾಮಾಗಿ ಉಸಿರಾಟ ಮಾಡಿ. ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ಸಂಪೂರ್ಣವಾಗಿ ಗಾಳಿಯನ್ನು ಹೊರ ಹಾಕ್ತೀರಾ. ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ಸಂಪೂರ್ಣವಾಗಿ ಗಾಳಿಯನ್ನು ಹೊರ ಹಾಕ್ತೀರಾ. ಸಂಪೂರ್ಣವಾಗಿ ಗಾಳಿ ಹೊರ ಹಾಕ್ತೀರಾ. ಗಾಳಿ ತುಂಬ ತುಂಬಿಕೊಳ್ತೀರಾ, ಸಂಪೂರ್ಣವಾಗಿ ಗಾಳಿ ಹೊರ ಹಾಕ್ತೀರಾ. ಗಾಳಿ ತುಂಬ ತುಂಬಿಕೊಳ್ತೀರಾ, ಸಂಪೂರ್ಣವಾಗಿ ಗಾಳಿ ಹೊರ ಹಾಕ್ತೀರಾ. ಈಗ ಹಾಗೆ ನನ್ನನ್ನು ಗಮನಿಸ್ತಾ ಅಭ್ಯಾಸ ಮಾಡಿ. ಇದು ಅಭ್ಯಾಸ ಮಾಡ್ತಕ್ಕಂಥ ವಿಧಾನ. ದಯವಿಟ್ಟು ಈ ರೀತಿ ಸರಿಯಾಗಿ ಅಭ್ಯಾಸವನ್ನು ಮಾಡಿ. ಹಾಗೆ ಮರಿಬೇಡಿ, ತಾಳ್ಮೆ ಇರಲಿ, ಸಮಾಧಾನವಾಗಿ ಅಭ್ಯಾಸ ಮಾಡಿ. ಮೊದಲಿಗೆ ಅಭ್ಯಾಸ, ಯಾವುದೇ ಅಭ್ಯಾಸ ಆಗಲಿ ಕಷ್ಟ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಪರಿಪೂರ್ಣ ಆಸನ ಅಂದರೆ ಇನ್ನೂ ಸರಿಯಾಗಿ ಶ್ರಮ ಆಗುತ್ತೆ, ಕಷ್ಟ ಆಗೋದು ಅತ್ಯಂತ ಸಹಜ. ಅಭ್ಯಾಸವನ್ನು ಮಾಡಿ. ಬನ್ನಿ, ಒಂದು ಗುಟುಕು ನೀರನ್ನು ತಗೊಳ್ಳೋಣ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಂತು ಮಾಡುವ ಅಭ್ಯಾಸ ಇರ್ಬೋದು, ಕುಳಿತು ಮಾಡ್ತಕ್ಕಂಥ ಅಭ್ಯಾಸ ಇರ್ಬೋದು, ಬೆನ್ನ ಮೇಲೆ ಮಲಗಿ ಮಾಡ್ತಕ್ಕಂಥ ಅಭ್ಯಾಸ ಇರ್ಬೋದು, ಯಾವ ಕಾರಣಕ್ಕೂ ಉಸಿರಾಟದ ಕ್ರಿಯೆಯನ್ನು ಮರಿಬೇಡಿ. ಸರಿಯಾದ ಉಸಿರಾಟದ ಕ್ರಿಯೆ ಜೊತೆ ಮಾತ್ರ ಅಭ್ಯಾಸ ಮಾಡಿ, ಲಾಭ ಸಿಗುತ್ತೆ. ಉಸಿರಾಟದ ಕ್ರಿಯೆ ಮರೆತು ಅಭ್ಯಾಸ ಮಾಡಿದರೆ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ, ವ್ಯಾಯಾಮ ಆಗುತ್ತೆ, ಖಂಡಿತ ಯೋಗಾಸನ ಆಗೋದಿಲ್ಲ. ಕುತ್ಕೊಳ್ಳೋಣ ಎಲ್ಲರೂ.
ದಯವಿಟ್ಟು ಕಾಲು ಉದ್ದ ಮಾಡಿ ಹಿಂದೆ ಕೈ ಇಟ್ಕೊಳ್ಳಿ. ಸ್ವಲ್ಪ ಟ್ವಿಸ್ಟ್ ಮಾಡಿ. ಯಾವುದೇ ಮಲಗಿ ಮಾಡುವಂಥ ಅಭ್ಯಾಸ ಹೋಗೋದಕ್ಕೂ ಮುಂಚೆ ಸ್ವಲ್ಪ ದೇಹ ಸೊಂಟದ ಭಾಗ ಸಡಿಲ ಮಾಡಿಕೊಳ್ಳೋದು ಬಹಳ ಮುಖ್ಯ. ಮ್ಯಾಕ್ಸಿಮಮ್ ಟ್ವಿಸ್ಟ್ ಆಗಿ ಆಗಲಿ. ಆದಮೇಲೆ ನಿಧಾನವಾಗಿ ಮಲ್ಕೋಣ. ನಿನ್ನೆ ನಾನು ಹೇಳಿಕೊಟ್ಟಿದ್ದೀನಿ ಯಾವ್ಯಾವ ಅಭ್ಯಾಸ. ಏಕಪಾದ ಪವನ ಮುಕ್ತಾಸನ, ದ್ವಿಪಾದ ಪವನ ಮುಕ್ತಾಸನ ಹೇಗೆ ಮಾಡಬೇಕು ಅಂತ. ದಯವಿಟ್ಟು ಎರಡೂ ಕೈಗಳನ್ನು ಉದ್ದ ನೆಲದ ಮೇಲೆ ಸ್ಟ್ರೆಚ್ ಮಾಡಿ, ತಲೆ ಕಡೆ ಮ್ಯಾಕ್ಸಿಮಮ್ ಸ್ಟ್ರೆಚಿಂಗ್ ಆಗಲಿ. ದೇಹದ ಎಲ್ಲ ಭಾಗ ಸಡಿಲವಾಗಿ ಇಟ್ಕೊಳ್ಳಿ. ಗಾಳಿಯನ್ನು ತುಂಬ ತುಂಬಿಕೊಳ್ಳಿ, ಹೊರಹಾಕಿ ಸಂಪೂರ್ಣವಾದ ಉಸಿರಾಟ. ಆನಂತರ ಕೈಗಳನ್ನು ತರ್ತೀರ. ಈಗ ನಿಧಾನವಾಗಿ ಒಂದೊಂದೇ ಕಾಲು 10 ಸರಿ ಅಭ್ಯಾಸ ಮಾಡೋಣ. ಒಮ್ಮೆ ಬಲಗಾಲು, ಒಮ್ಮೆ ಎಡಗಾಲು, ಒಮ್ಮೆ ಬಲಗಾಲು, ಒಮ್ಮೆ ಎಡಗಾಲು, ಹೀಗೆ ಏಕಪಾದ ಪವನ ಮುಕ್ತಾಸನ 10 ಬಾರಿ. ಗಾಳಿಯನ್ನು ಹೊರ ಹಾಕ್ತೀರ. ಗಾಳಿಯನ್ನು ತುಂಬ ತುಂಬಿಕೊಡ್ತೀರಾ, ಗಾಳಿಯನ್ನು ಹೊರ ಹಾಕ್ತೀರಾ. ಒಮ್ಮೆ ಬಲಗಡೆ ಕಾಲು, ಒಮ್ಮೆ ಎಡಗಡೆ ಕಾಲು, ಒಮ್ಮೆ ಬಲಗಡೆ ಕಾಲು, ಒಮ್ಮೆ ಎಡಗಡೆ ಕಾಲು. ಲಿಫ್ಟ್ ಮಾಡಿದ ಲೆಗ್ ಯಾವುದೇ ಕಾರಣಕ್ಕೂ ಹಿಂಬಡಿ ನೆಲಕ್ಕೆ ತಾಗೋದು ಬೇಡ. ಒಮ್ಮೆ ಕಾಲು ಮೇಲೆ ಎತ್ತಿದರೆ ಕಾಲು ಗಾಳಿಯಲ್ಲೇ ಇದ್ದು ಜಸ್ಟ್ ಮೂಮೆಂಟ್ಸ್ ಆಗ್ತಾ ಇರಬೇಕು. ಆಲ್ಟರ್ನೇಟಿವ್ ಲೆಗ್ ದಯವಿಟ್ಟು ಗಮನಿಸಿ. ಪ್ರಾರಂಭ ಮಾಡೋಣ. ರಿಲ್ಯಾಕ್ಸ್ ಆಗ್ತೀರಾ ಆರಾಮಾಗಿ. ಹೊಟ್ಟೆಯ ಭಾಗದಲ್ಲಿ ಮೊದಲಿಗೆ ಅಭ್ಯಾಸ ಮಾಡಬೇಕಾದ್ರೆ ಸ್ವಲ್ಪ ನೋವು ಬರುತ್ತೆ, ಅತ್ಯಂತ ಸಹಜ. ದಯವಿಟ್ಟು ಚೆನ್ನಾಗಿ ಹೊಟ್ಟೆ ಶೇಕ್ ಮಾಡ್ಕೊಳ್ಳಿ. ಹೊಟ್ಟೆಯ ಭಾಗದಲ್ಲಿ ಯಾವುದೇ ರೀತಿಯ ಬಿಗಿತ್ವ ಬೇಡ, ಚೆನ್ನಾಗಿ ಹೊಟ್ಟೆ ಶೇಕ್ ಮಾಡ್ಕೊಳ್ಳಿ. ಅಂಗೈ ಮೇಲ್ಭಾಗದಲ್ಲಿ ಇಟ್ಕೊಳ್ಳಿ. ದೀರ್ಘವಾದ ಒಂದು 8-10 ಸುತ್ತು ಉಸಿರಾಟ ಮಾಡಿ. ದೇಹದ ಎಲ್ಲ ಭಾಗ ಸಡಿಲವಾಗಿರಲಿ. ಸ್ವಲ್ಪ ಉಸಿರಾಟ ಮಾಡ್ತಿದ್ದಂಗೆ ದೇಹ ಶಾಂತ ಸ್ಥಿತಿಗೆ ಬರುತ್ತೆ. ಅಂದರೆ ಅಭ್ಯಾಸ ಮಾಡಬೇಕಾದ್ರೆ ಆಕ್ಸಿಜನ್ ತುಂಬ ಕೊರತೆ ಆಗಿರುತ್ತೆ. ಆಮ್ಲಜನಕದ ಅತೀವವಾದ ಕೊರತೆ ಆದಾಗ ಏನಾಗುತ್ತೆ, ಸುಸ್ತಾಗುತ್ತೆ. ಚೆನ್ನಾಗಿ ಉಸಿರಾಟ ಮಾಡಿದರೆ ತಕ್ಷಣ ಸುಸ್ತು ಹೋಗುತ್ತೆ. ಮತ್ತೊಮ್ಮೆ ಶುರು ಮಾಡೋಣ. ಏಕಪಾದ ಪವನ ಮುಕ್ತಾಸನ ಮತ್ತೊಮ್ಮೆ 10 ಬಾರಿ. ಆರ್ಥರೈಟಿಸ್ ಇದೆ, ನಿಮಗೆ ಕಷ್ಟ ಆಗುತ್ತೆ, ಮಂಡಿ ನೋವಿದೆ ಅಥವಾ ಮಂಡಿ ಆಪ್ರೇಷನ್ ಆಗಿದೆ ಅಂದರೆ ತೊಡೆಯ ಕೆಳಗಡೆ ಕೈ ಹಿಡ್ಕೊಂಡು ತೊಡೆಯನ್ನು ಎಳ್ಕೊಳ್ಳೋ ಅಂಥ ಪ್ರಯತ್ನ ಮಾಡಿ. ಇದು ನಿಮ್ಮೆಲ್ಲರಿಗೂ ತುಂಬ ಸುಲಭ ಆಗುತ್ತೆ. ಏನೂ ಸಮಸ್ಯೆ ಇಲ್ಲ ಅಂದವರು ಮೇಲ್ಭಾಗದಲ್ಲೇ ಹಿಡ್ಕೊಳ್ಳಿ. ಮತ್ತೆ ರಿಲ್ಯಾಕ್ಸ್ ಆಗ್ತೀರಾ. ಆರಾಮಾಗಿ ವಿಶ್ರಾಂತಿಯ ಸ್ಥಿತಿ. ಹೊಟ್ಟೆ ಭಾಗ ಮೊದಲಿಗೆ ಅಭ್ಯಾಸ ಮಾಡಬೇಕಾದ್ರೆ ನೋವಾಗುತ್ತೆ. ಲೈಟಾಗಿ ಹೊಟ್ಟೆಯನ್ನು ಶೇಕ್ ಮಾಡಿ ತಂತಾನೇ ನಾರ್ಮಲ್ ಆಗ್ತೀರಾ. ಏಕಪಾದ ಪವನ ಮುಕ್ತಾಸನ, ದ್ವಿಪಾದ ಪವನ ಮುಕ್ತಾಸನ, ಉತ್ತಿತ ಏಕಪಾದಾಸನ, ಉತ್ತಿತ ದ್ವಿಪಾದಾಸನ, ನೌಕಾಸನ. ಇಷ್ಟು ಅಭ್ಯಾಸಗಳು ಹೊಟ್ಟೆಯ ಬೊಜ್ಜನ್ನು ಸಂಪೂರ್ಣವಾಗಿ ಕರಗಿಸುತ್ತೆ.
ಹಾಗೆ ಡಯಾಬಿಟಿಸ್ ಇದ್ದವರಿಗಂತೂ ಬಹಳ ಲಾಭದಾಯಕವಾದಂಥ ಅಭ್ಯಾಸ, ತುಂಬ ಶ್ರೇಷ್ಠವಾದಂಥ ಅಭ್ಯಾಸಗಳು, ಅತಿ ಹೆಚ್ಚು ಲಾಭವನ್ನು ಕೊಡುತ್ತೆ. ಗರ್ಭಕೋಶದ ಅನೇಕ ಸಮಸ್ಯೆಗಳಿದ್ದರೆ ದಯವಿಟ್ಟು ಮಹಿಳೆಯರು ಸರಿಯಾಗಿ ಅಭ್ಯಾಸವನ್ನು ಮಾಡಿ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ, ಮೆನೋಪೌಸ್ ಡಿಸಾರ್ಡರ್ಸ್ ಇದ್ದರೆ ಬಹಳ ಲಾಭದಾಯಕವಾದಂಥ ಅಭ್ಯಾಸಗಳು. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ದರೆ ಕೂಡ ತಂತಾನೆ ನಾರ್ಮಲ್ ಆಗುತ್ತೆ. ಹಾಗೆ ಗ್ಯಾಸ್ಟ್ರೈಟಿಸ್, ಆ್ಯಸಿಡಿಟಿ, ಒಬೇಸಿಟಿ ಇದ್ದವರಿಗೆ ತುಂಬ ಲಾಭದಾಯಕ. ಆಹಾರ ಸರಿಯಾಗಿ ಪಚನ ಆಗೋದಿಲ್ಲ, ಡೈಜೆಷನ್ ಸಿಸ್ಟಮ್ ಸರಿ ಇಲ್ಲ, ಪದೇ ಪದೇ ಗ್ಯಾಸ್ ಆಗುತ್ತೆ, ಆ್ಯಸಿಡಿಟಿ ಆಗುತ್ತೆ, ಕಾನ್ಸ್ಟಿಪೇಷನ್ ಇದೆ ಎಂದವರು ಸರಿಯಾಗಿ ಅಭ್ಯಾಸ ಮಾಡಿ. ತುಂಬ ಲಾಭದಾಯಕವಾದಂಥ ಅಭ್ಯಾಸಗಳು. ಮತ್ತೊಮ್ಮೆ ಥರ್ಡ್ ಸ್ಟೆಪ್ ಅಭ್ಯಾಸ ಶುರು ಮಾಡೋಣ. ಮತ್ತೊಮ್ಮೆ 10 ಸಾರಿ ಏಕಪಾದ ಪವನ ಮುಕ್ತಾಸನ. ಗಾಳಿಯನ್ನು ತುಂಬ ತುಂಬಿಕೊಳ್ತೀರ. ಒಮ್ಮೆ ತಲೆ ಕಡೆ ಕೈ ಸ್ಟ್ರೆಚ್ ಮಾಡಿ, ಹಾಗೆ ನಿಮ್ಮ ಬಲಗಡೆ ಕಾಲನ್ನು ಹಿಡ್ಕೊಳ್ಳಿ. ಸಂಪೂರ್ಣವಾಗಿ ಗಾಳಿಯನ್ನು ಹೊರಹಾಕಿ ಮ್ಯಾಕ್ಸಿಮಮ್ ಮೊಣಕಾಲಿಗೆ, ಮೂಗು, ಗಲ್ಲೆ, ಹಣೆಯನ್ನು ತಾಗಿಸುವಂಥ ಪ್ರಯತ್ನ. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಆದ್ಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕುತ್ಕೊಳ್ಳಿಕ್ಕೆ ಹೋಗಬೇಡಿ. ಬೆನ್ನ ಮೇಲೆ ಮಲಗಿ ಮಾಡ್ತಕ್ಕಂಥ ಯಾವುದೇ ಅಭ್ಯಾಸ ಇರ್ಬೋದು, ಅಭ್ಯಾಸ ಆದಾಗ ಸುಸ್ತಾಗುತ್ತೆ. ಸುಸ್ತಾದಾಗ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕುತ್ಕೊಂಡ್ರೆ ತುಂಬ ಹಾನಿ ಆಗುತ್ತೆ, ಬ್ರೈನಿಗೆ ತುಂಬ ಹೊಡೆತ ಬೀಳುತ್ತೆ. ಯಾವ ಕಾರಣಕ್ಕೂ ಕುತ್ಕೋಬಾರ್ದು, ಮಲ್ಕೊಂಡೇ ರಿಲ್ಯಾಕ್ಸ್ ಆಗಿ. ಹಾಗೆ ಒಬೇಸಿಟಿ ಇದ್ದವರು, ತುಂಬ ದಪ್ಪ ಇದ್ದವರಿಗೆ ಈ ಪಕ್ಕೆಲುಬಲ್ಲಿ ಹಿಡ್ದಂಗಾಗುತ್ತೆ, ನೋವಾಗುತ್ತೆ. ಮಲ್ಕೊಂಡು ಸರಿಯಾಗಿ ಸ್ಟ್ರೆಚ್ ಮಾಡಿ ಚೆನ್ನಾಗಿ ಶೇಕ್ ಮಾಡಿದರೆ ಸರಿ ಹೋಗುತ್ತೆ. ಮೊದಲಿಗೆ ಒಬೇಸಿಟಿ, ದಪ್ಪ ಹೊಟ್ಟೆ ಇದ್ದವರಿಗೆ ಸಹಜವಾಗಿ ಕಷ್ಟ ಆಗುತ್ತೆ, ಅತ್ಯಂತ ಸಹಜ ಇದು, ಗೊಂದಲ ಬೇಡ. ಆರಾಮಾಗಿ ಅಭ್ಯಾಸ ಮಾಡಿ. ಒಂದು 3-4 ದಿನ ಆಗೋದ್ರೊಳಗೆ ಬಾಡಿ ತುಂಬ ಫ್ಲೆಕ್ಸಿಬಲ್ ಆಗುತ್ತೆ, ಸರಿ ಹೋಗುತ್ತೆ. ಇನ್ನು ತಮಗೆಲ್ಲ ಗೊತ್ತಿರ್ಬೋದು, ಕೆಲವ್ರ ಹೊಟ್ಟೆ ತುಂಬ ಕಲ್ಲು ಥರ ಇರುತ್ತೆ. ಈ ಥರದವ್ರಿಗೆ ತುಂಬ ಕೆಟ್ಟ ಸಮಸ್ಯೆಗಳು, ಹೊಟ್ಟೆ ಭಾಗದಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ. ಈ ರೀತಿ ಏಕಪಾದ ಪವನಮುಕ್ತಾಸನ, ದ್ವಿಪಾದ ಪವನಮುಕ್ತಾಸನ, ಉತ್ತಿತ ಏಕಪಾದ, ಉತ್ತಿತ ದ್ವಿಪಾದ, ಹಾಗೆ ನೌಕಾಸನ, ಜಠರ ಪರಿವರ್ತನಾಸನ ಅಥವಾ ಮರ್ಕಟಾಸನ ಸ್ಟೆಪ್ 1, ಸ್ಟೆಪ್ 3, ಸ್ಟೆಪ್ 4ವರೆಗೂ ಬರುತ್ತೆ. 1 to 4 ಎಲ್ಲ ಅಭ್ಯಾಸ ಮಾಡೋದ್ರಿಂದ ಸಹಜವಾಗಿ ಹೊಟ್ಟೆಯ ಭಾಗ ತುಂಬ ಸಡಿಲ ಆಗುತ್ತೆ, ಮೆದುವಾಗಿರುತ್ತೆ. ಡೈಜೆಷನ್ ಸಿಸ್ಟಮ್ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ, ಮರಿಬಾರ್ದು ಆತ್ಮೀಯರೇ. ಈಗ ದ್ವಿಪಾದ ಪವನ ಮುಕ್ತಾಸನ. ಎರಡೂ ಕಾಲನ್ನು ಮಡ್ಚ್ಕೊಳ್ತೀರಾ, ಗಟ್ಟಿಯಾಗಿ ಹಿಡ್ಕೊಳ್ತೀರಾ, ತಲೆ ಮೇಲೆತ್ತಿ ಸ್ವಲ್ಪ ಸಮಯ ಸ್ಟೇ ಮಾಡೋಣ. 1 2 3 4 5 6 7 8 9 10. ಆನಂತರ ಸ್ಟಾರ್ಟ್ ಸ್ವಿಂಗಿಂಗ್. ಪೂರ್ತಿ ಎದ್ದು ಪಾದದ ಮೇಲೆ ಕೂರ್ತೀರ. ಹಾಗೆ ಹಿಂದೆ ಬಂದಾಗ ಅರ್ಧ ಬೆನ್ನು ಮೇಲೆ ಬರಲಿ. ಮತ್ತೆ ರಿಲ್ಯಾಕ್ಸ್ ಆಗ್ತೀರಾ, ವಿಶ್ರಾಂತಿಯ ಸ್ಥಿತಿ. ದ್ವಿಪಾದ ಪವನ ಮುಕ್ತಾಸನ ಹೋಲ್ ಸ್ಪೈನಲ್ ಕಾರ್ಡಿಗೆ ರೋಲಿಂಗ್ ಆಗೋದ್ರಿಂದ ನೆಕ್ ಟು ಟೈಲ್ ಬೋನ್ ತುಂಬ ಲಾಭದಾಯಕ. ಲೋವರ್ ಬ್ಯಾಕ್ ಪೇಯ್ನ್ ಇದ್ದವರಿಗೆ, ಅನೇಕ ಜನರು ವಿಶೇಷವಾಗಿ ಮಹಿಳೆಯರು ಕೇಳಿದಿರಲ್ಲ, ತುಂಬ ಸೊಂಟ ನೋವು ಬಹಳ ಕಷ್ಟ ಆಗುತ್ತೆ ಅಂತ. ದಯವಿಟ್ಟು ಈ ಅಭ್ಯಾಸ ಸರಿಯಾಗಿ ಅಭ್ಯಾಸ ಮಾಡಿ. ತಂತಾನೆ L1 to L5 ದೇಹದ ಮೇಲ್ಭಾಗದಿಂದ ಕೆಳಭಾಗದವರೆಗೂ ಸ್ಪೈನಲ್ ಕಾರ್ಡ್ ಸುತ್ತಮುತ್ತ ತುಂಬ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಸೊಂಟದ ಕೆಳಭಾಗದಲ್ಲಿ ಒಂದು 35 to 40% ರಕ್ತ ಡೆಪಾಸಿಟ್ ಆಗಿರುತ್ತೆ. ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಪರ್ಫೆಕ್ಟಾಗಿ ಆಗೋದಿಲ್ಲ. ಎಲ್ಲೆಲ್ಲಿ ರಕ್ತ ಡೆಪಾಸಿಟ್ ಆಗಿರುತ್ತೋ ಅಲ್ಲಿ ಆಕ್ಸಿಜನ್ ಲೆಸ್ ಆಗುತ್ತೆ, ಅಂದರೆ ಆಮ್ಲಜನಕದ ಅತೀವವಾದ ಕೊರತೆ ಆಗುತ್ತೆ. ಅತೀವವಾದ ಎಲ್ಲಿ ಕೊರತೆ ಆಗುತ್ತೋ ಆಮ್ಲಜನಕ, ಅಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ದಟ್ ಇಸ್ ಕಾಲ್ಡ್ ಪೇಯ್ನ್.
ಯಾವುದಾದ್ರೂ ದೇಹದ ಕೆಲವು ಭಾಗದಲ್ಲಿ ನೋವು ಬರ್ತಾ ಇದೆ ಅಂದರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತಾ ಇಲ್ಲ ಅಂತ. ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಬೇಕು ಅಂದರೆ ಅಲ್ಲಿ ಮರ್ದನ ಕ್ರಿಯೆ ಆಗಬೇಕು. ಅಂದರೆ ರಬ್ಬಿಂಗ್ ಅಥವಾ ಟ್ವಿಸ್ಟಿಂಗ್, ಸ್ಟ್ರೆಚಿಂಗ್ ಈ ಥರ ಯಾವುದಾದ್ರೂ ಆಯಾಮದಲ್ಲಿ ಮರ್ದನ ಕ್ರಿಯೆ ಆದರೆ ಆ ಭಾಗದಲ್ಲಿ ರಕ್ತ ಸಂಚಾರ ಮತ್ತೆ ಸರಾಗವಾಗಿ ಆಗುತ್ತೆ. ಒಟ್ಟು ನಮ್ಮ ದೇಹದಲ್ಲಿ 72,000 ನರಗಳಿದ್ದಾವೆ. ಹಾಗೆ 114 ಜಂಕ್ಷನ್ ಇದೆ. ಈ ನರಗಳೆಲ್ಲ ಕೂಡುವಂಥ ಕೇಂದ್ರಗಳು 114 ಜಂಕ್ಷನ್ ಇದೆ, 72,000 ನರಗಳಿದ್ದಾವೆ. ಈ ಎಲ್ಲ ಭಾಗದಲ್ಲಿ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಅಂದರೆ ಅಭ್ಯಾಸ ತುಂಬ ಪರ್ಫೆಕ್ಟ್ ಆಗಿರಬೇಕು. ಆದಮೇಲೆ ಯಾವುದೇ ಕಾರಣಕ್ಕೂ ಮರೆಯೋದು ಬೇಡ. ಮತ್ತು ದ್ವಿಪಾದ ಪವನ ಮುಕ್ತಾಸನ ಸ್ಥಿತಿಗೆ ಬರೋಣ. ಸೈಡ್ ವೈಸ್ ರೋಲ್ ಮಾಡೋಣ. ಮ್ಯಾಕ್ಸಿಮಮ್ ಲೆಫ್ಟ್ ಟು ರೈಟ್ ಸರಿಯಾಗಿ ರೋಲಿಂಗ್ ಆಗಬೇಕು. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ಮರೆಯೋದು ಬೇಡ ಆತ್ಮೀರ. ಎಸ್, ಆರಾಮಾಗಿ ಮತ್ತೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ದೀರ್ಘವಾದ ಉಸಿರಾಟ ಮಾಡಿ. ಮೊದಲಿಗೆ ಅಭ್ಯಾಸ ಮಾಡಬೇಕಾದ್ರೆ ಖಂಡಿತ ಸ್ವಲ್ಪ ಕಷ್ಟ ಆಗುತ್ತೆ, ಅತ್ಯಂತ ಸಹಜ. ಅದು ಒಬೇಸಿಟಿ ಇದ್ದವ್ರಿಗೆ, ಹೊಟ್ಟೆ ಮಧ್ಯಪ್ರದೇಶ ತುಂಬ ದಪ್ಪ ಇದ್ದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಅತ್ಯಂತ ಸಹಜ. ಅದು ಯೋಚನೆ ಮಾಡೋದು ಬೇಡ. ಎರಡೂ ಕಾಲುಗಳನ್ನು ಮಡಚ್ಕೊಳ್ಳಿ. ಕೈಗಳು ಭುಜದ ನೇರ ಬರಲಿ, ಬಲಕ್ಕೆ ಎಡಕ್ಕೆ. ಮ್ಯಾಕ್ಸಿಮಮ್ ನಿಮ್ಮ ಮೊಣಕಾಲನ್ನು ನೆಲಕ್ಕೆ ತಾಗಿಸೋವಂಥ ಪ್ರಯತ್ನ ಮಾಡಿ. ತುಂಬ ಲಾಭದಾಯಕ ಲೋವರ್ ಬ್ಯಾಕ್ ಪೇನ್ ಇದ್ದವರಿಗೆ. ಹಾಗೆ ಏಕಪಾದ ಪವನ ಮುಕ್ತಾಸನ, ದ್ವಿಪಾದ ಪವನ ಮುಕ್ತಾಸನ ಮೊದಲಿಗೆ ಅಭ್ಯಾಸ ಮಾಡೋರಿಗೆ ಸಹಜವಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊಂಟದ ಭಾಗ ನೋವು ಬಂದಾಗ ಆಗುತ್ತೆ, ಹೊಟ್ಟೆ ಭಾಗ ನೋವು ಬಂದ ರೀತಿ ಫೀಲ್ ಆಗ್ತಾ ಇರುತ್ತೆ. ತಕ್ಷಣವೇ ನಾರ್ಮಲ್ ಆಗ್ತೀರಾ. ಆಗಲಿ ಆದ್ಮೇಲೆ ಎರಡೂ ಕಾಲನ್ನು ಉದ್ದ ಸ್ಟ್ರೆಚ್ ಮಾಡಿ. ಹಾಗೆ ಚೆನ್ನಾಗಿ ಕಾಲು ಶೇಕ್ ಮಾಡಿ, ಸೈಡ್ ವೈಸ್ ಶೇಕ್ ಮಾಡಿ, ರೊಟೇಟ್ ಮಾಡಿ ಪಾದನ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್, ಪ್ರದಕ್ಷಿಣೆ ಅಪ್ರದಕ್ಷಿಣೆ, ಮತ್ತು ಕಾಲು ಶೇಕ್ ಮಾಡಿ. ಶುರು ಮಾಡೋಣ. ಉತ್ತಿತ ಏಕಪಾದಾಸನ. ಉತ್ತಿತ ಏಕಪಾದಾಸನ ತುಂಬ ಲಾಭದಾಯಕ. ನೆಕ್ಸ್ಟ್ ಸ್ಟೆಪ್ ಅತೀ ಲಾಭ ಸಿಗ್ತಕ್ಕಂಥ ಅಭ್ಯಾಸ. ದಯವಿಟ್ಟು ಗಮನಿಸಿ. ಫಿಂಗರ್ಸ್ ಲಾಕ್ ಮಾಡ್ತೀರಾ, ತಲೆ ಮೇಲೆ ಎತ್ತೀರಾ, ನೇರವಾಗಿ ಒಂದೊಂದೇ ಕಾಲು ಸ್ಟ್ರೈಟಾಗಿ ಗಾಳಿಯಲ್ಲಿ ವಾಕಿಂಗ್ ಮಾಡೋದು. ಯಾವುದೇ ಕಾರಣಕ್ಕೂ ಫಿಂಗರ್ಸ್ ಲಾಕ್ ಮಾಡ್ಕೊಂಡಂಥ ಕೈ ಕುತ್ತಿಗೆಗೆ ಬರಬಾರ್ದು. ಮೆದುಳಿಂದ ದೇಹಕ್ಕೆ ಬಂದಂಥ ನರಗಳು ಬ್ಲಾಕ್ ಆಗುತ್ತೆ, ಸಿಕ್ಕಾಪಟ್ಟೆ ಬ್ರೈನಿಗೆ ಹೊಡ್ತಾ ಬೀಳುತ್ತೆ. ಕೆಲವರು ತುಂಬ ಫಾಸ್ಟಾಗಿ ಶಕ್ತಿಯುತವಾಗಿ ಅಭ್ಯಾಸ ಮಾಡ್ತಾರೆ. ಆದಮೇಲೆ ಫಿಂಗರ್ಸ್ ಲಾಕ್ ಮಾಡಿ ಕುತ್ತಿಗೆ ಮೇಲೆ ಕೈ ಇಟ್ಕೊಂಡು ಮಾಡಿದರೆ ಇಮಿಡಿಯೇಟಾಗಿ ಸ್ಟ್ರೋಕ್ ಆಗುತ್ತೆ. ಅವ್ರಿಗೆ ತಕ್ಷಣಕ್ಕೆ ಸ್ಟ್ರೋಕ್ ಆಗುತ್ತೆ. ಅನೇಕ ಜನರನ್ನು ಅನೇಕ ರಾಜ್ಯದಲ್ಲಿ ನೋಡಿದ್ದೀನಿ ಈ ರೀತಿ ತಪ್ಪು ಅಭ್ಯಾಸ ಮಾಡಿಕೊಂಡು ಯೋಗಾಸನ ಮಾಡ್ತಾನೆ ಸಮಸ್ಯೆಗಳನ್ನು ಮಾಡಿಕೊಂಡು ಮೂಲೆ ಸೇರಿಕೊಳ್ತಾರೆ. ಯಾವುದೇ ಕಾರಣಕ್ಕೂ ಬೇಡ. ಫಿಂಗರ್ಸ್ ಲಾಕ್ ಮಾಡಿ ತಲೆ ಮೇಲೆ ಎತ್ತಬೇಕು. ಅಪ್ಪಿ ಕುತ್ತಿಗೆ ಮೇಲೆ ಕೈ ಬರಬಾರ್ದು, ನಿಮ್ಮ ಹಸ್ತ ತಲೆ ಮೇಲೆ ಬರಲಿ. ಹಾಗೆ ನೇರವಾಗಿ ಕಾಲು ಮೇಲೆ ಕೆಳಗೆ ಬರೋ ಹಾಗೆ ನೋಡ್ಕೊಳ್ಳಿ. ಕಷ್ಟ ಆಗುತ್ತೆ, ಖಂಡಿತ ಕಷ್ಟ ಆಗುತ್ತೆ. ಆದರೆ ಮತ್ತೊಂದು ವಿಧಾನ ಇದೆ ಸುಲಭದ್ದು. ಆದರೆ ಒಬೇಸಿಟಿ, ಹೊಟ್ಟೆ ಬೊಜ್ಜು ಕರಗೋದು ನಿಧಾನ ಆಗುತ್ತೆ. ತಲೆ ಮೇಲೆತ್ತೋದು, ನಿಮ್ಮ ಎರಡೂ ಹಸ್ತ ಬಟಕ್ಸ್ ಕೆಳಗೆ ಬರಲಿ. 1 2 3 4 5 6 7 8 9 10. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಒಂದು ಸರಿ 10 ಅಭ್ಯಾಸ ಮಾಡಿ ರಿಲ್ಯಾಕ್ಸ್ ಆಗಿ, 10 ಅಭ್ಯಾಸ ಮಾಡಿ ರಿಲ್ಯಾಕ್ಸ್ ಆಗಿ, ಮತ್ತು 10 ಸರಿ ಮಾಡಿ ರಿಲ್ಯಾಕ್ಸ್ ಆಗಿ. ಹೀಗೆ ನಿರಂತರವಾಗಿ 3 ಸ್ಟೆಪ್ಸಲ್ಲಿ ಅಭ್ಯಾಸ ಮಾಡಿ. ಹೊಟ್ಟೆ ಬೊಜ್ಜು ಕರಗುತ್ತೆ. ಹಾಗೆ ಹೇಳ್ದೆ ಕೇಳದೆ ಡಯಾಬಿಟಿಸ್ ನಿರ್ಮೂಲನೆ ಆಗುತ್ತೆ. ನಿಮ್ಮ ಪ್ಯಾಂಕ್ರಿಯಾಸ್ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಒಳ್ಳೆ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ. ಮೂತ್ರಕೋಶಕ್ಕೆ ಬಹಳ ಲಾಭದಾಯಕ. ಯಾವುದೇ ಕಾರಣಕ್ಕೂ ಮರಿಬಾರ್ದು. ಹೊಟ್ಟೆಯ ಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಭ್ಯಾಸಗಳನ್ನು ಮಾಡ್ತಿರೋ ಅಷ್ಟು ಅಭ್ಯಾಸಗಳು ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖ್ಯವಾದ ಅಂಗಾಂಗಗಳನ್ನು ಒಳ್ಳೆ ಚೆನ್ನಾಗಿ ಮರ್ದನ ಕ್ರಿಯೆಗೆ ಒಳಗಾಗೋದ್ರಿಂದ ಮತ್ತೆ ಪರ್ಫೆಕ್ಟಾಗಿ
ಅವುಗಳು ಏನು ಕೆಲಸ ಮಾಡಬೇಕು ಅದನ್ನು ಸರಾಗವಾಗಿ ಯಾವುದೇ ಅಡೆತಡೆ ರಹಿತವಾಗಿ ಕೆಲಸ ಮಾಡ್ತವೆ. ಗರ್ಭಕೋಶ ಇರ್ಬೋದು, ಮೂತ್ರಕೋಶ ಇರ್ಬೋದು, ಜಠರ, ಪಿತ್ತಕೋಶ, ಕರಳಿನ ಎಲ್ಲ ಒಳಭಾಗ, ಮಲಚೀಲ. ಸೊ ಯಾವಾಗಲೂ ಅಲ್ಲಿ ಗಲೀಜು, ಸ್ಟಿಕ್ಕಿ ಫುಡ್ ತಿಂದು, ಫೈಬರ್ಲೆಸ್ ಫುಡ್ ತಿಂದು, ಓವರಾಗಿ 3-4 ವಿಷಲ್ ಹೊಡೆಸ್ಕೊಂಡು ಕುಕ್ಕರಲ್ಲಿ ಅಡುಗೆ ಮಾಡ್ಕೊಂಡು ತಿಂದು ಕಟ್ಕೊಂಡು ಗಲೀಜಾಗಿ ಹೋಗಿರುತ್ತೆ ಹೊಟ್ಟೆ. ತಿಪ್ಪೆ ಗುಂಡಿ ಇದ್ದಂಗೆ ಇರುತ್ತೆ. ಡಸ್ಟ್ಬಿನ್ ಆದರೂ ಒಂದು ನೀಟಾಗಿರುತ್ತೆ, ಅದ್ರ 100ರಷ್ಟು ಕೆಟ್ಟದಾಗಿರುತ್ತೆ ಆತ್ಮೀಯರ ಹೊಟ್ಟೆ. ಅಷ್ಟು ಗಲೀಜು ಮಾಡ್ಕೊಳ್ತೀರ. ಆ ಗಲೀಜೆಲ್ಲ ರಕ್ತಕ್ಕೆ ಹೋಗುತ್ತೆ, ಶುದ್ಧ ರಕ್ತ ಅಶುದ್ಧ ಆಗುತ್ತೆ, ಅನೇಕ ರೀತಿಯ ಕಾಯಿಲೆಗಳಿಗೆ ಬಂದು ಬೀಳ್ತೀರ. ಸೊ ದಯವಿಟ್ಟು ಈ ರೀತಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಅಭ್ಯಾಸ ಮಾಡಿ ತಾನೇ ನಾರ್ಮಲ್ ಆಗ್ತೀರಾ. ಸ್ಪೈನಲ್ ಕಾರ್ಡಿಗೆ, ಹಿಪ್ ಜಾಯಿಂಟಿಗೆ ಕೂಡ ತುಂಬ ಲಾಭದಾಯಕವಾದಂಥ ಅಭ್ಯಾಸ. ಮತ್ತೊಮ್ಮೆ ಶುರು ಮಾಡೋಣ. 10 ಸಾರಿ ಕೈನ ನಿಮ್ಮ ಬಟಕ್ಸ್ ಕೆಳಗೆ ಇಟ್ಕೊಳ್ಳಿ. ಹಸ್ತ ನೆಲಕ್ಕೆ ತಾಗಿರಬೇಕು. ತಲೆ ಮೇಲೆ ಎತ್ತಿ, ಗಲ್ಲ ಎದೆಗೆ ತಾಗಿರಲಿ. ಒಮ್ಮೆ ಕಾಲು ಮೇಲೆತ್ತಿ ಶುರು ಮಾಡೋಣ. 1 2 3 4 5 6 7 8 9 10. ಸರಿಯಾಗಿ ನೆನಪಿರಲಿ ಆತ್ಮೀಯರೇ, ಕಾಲು ಬಗ್ಗಿ ಹೀಗೆ ಓಡಾಡಬಾರ್ದು, ನೇರ ಇರಬೇಕು. ಕಾಲು ಬೆರಳು ಹೀಗೆ ಬಂದರೆ ಮಂಡಿ ಬಗ್ಗುತ್ತೆ. ಕಾಲು ಬೆರಳು ಉದ್ದ ಸ್ಟ್ರೆಚ್ ಮಾಡಿದರೆ ಕಾಲು ನೇರ ಇರುತ್ತೆ. ದೀರ್ಘವಾದ ಉಸಿರಾಟ. ಹೊಟ್ಟೆ ಭಾಗ ಶೇಕ್ ಮಾಡ್ಕೊಳ್ಳಿ. ನೋವಾಗಿದ್ದರೆ ದಯವಿಟ್ಟು ಸಂಪೂರ್ಣವಾಗಿ ಉಸಿರಾಟ ಮಾಡಿ. ನೋಡಲಿಕ್ಕೆ ತುಂಬ ಸರಳ ಇದೆ. ಅಭ್ಯಾಸ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ ಏನು ಅಂತ. ನಿಮ್ಮ ಕಾಲನ್ನು ನೀವೇ ಎತ್ತಿಟ್ಕೊಳ್ಳೋಕ್ಕಾಗೋದಿಲ್ಲ, ನಿಮ್ಮ ಕೈಯನ್ನು ನೀವೇ ಎತ್ತಿಟ್ಕೊಳ್ಳೋಕ್ಕಾಗೋದಿಲ್ಲ. ನಿಮ್ಮ ಕಾಲು ತೂಕವನ್ನು ನಿಮ್ಮ ಹೊಟ್ಟೆ ಮಸಲ್ಸು ಅದನ್ನು ಎತ್ತಿ ಕೆಳಗೆ ಇಳಿಸೋವಂಥ ತಾಕತ್ತೇ ಇರೋದಿಲ್ಲ. ಅಂದರೆ ನಿಮ್ಮ ಹೊಟ್ಟೆಯ ಯೋಗ್ಯತೆ 0, ಏನೂ ಇಲ್ಲ ಅಂತ. ಸೊ ಈ ರೀತಿ ಅತ್ಯಂತ ದುರ್ಬಲ ಸ್ಥಿತಿಯಿಂದ ಒಳ್ಳೆಯ ಶಕ್ತಿದಾಯಕ ಅಥವಾ ಒಳ್ಳೆಯ ತಾಕತ್ತಿರೋ ದೇಹ ಆಗಲಿಕ್ಕೆ ಅಭ್ಯಾಸ ಇರೋದು. ಸರಿಯಾಗಿ ನೆನ್ಪಿಟ್ಕೊಂಡು ಅಭ್ಯಾಸ ಮಾಡಿ. ಕೇವಲ 3 ವಾರದಲ್ಲಿ ಆರಾಮಾಗಿ 50ರಿಂದ 100 ಅಭ್ಯಾಸ ಮಾಡ್ತೀರಾ. ನಾನೀಗ ಸ್ಟಾರ್ಟಿಂಗ್ ಡೇಸ್ ಜಸ್ಟ್ 10 ರೌಂಡ್ಸ್ ಹೇಳ್ಕೊಡ್ತಾ ಇದ್ದೀನಿ. ನಾಳೆ ನಾಡಿದ್ದಿಂದ 15 ಸುತ್ತು ಮಾಡೋಣ. ಆಚೆ ನಾಡಿದ್ದಿಂದ 20 ಸುತ್ತು. ಅದರ ನೆಕ್ಸ್ಟ್ ಡೇಯಿಂದ 25 ರೌಂಡ್ಸ್ ಮಾಡಬೇಕು. ಸರಿಯಾಗಿ ನೆನಪಿರಲಿ, ಏಕಪಾದ ಪವನ ಮುಕ್ತಾಸನ ಇರ್ಬೋದು, ದ್ವಿಪಾದ ಪವನ ಮುಕ್ತಾಸನ, ಉತ್ತಿತ ಏಕಪಾದಾಸನ, ಉತ್ತಿತ ದ್ವಿಪಾದಾಸನ. 25 ಸುತ್ತು ಅಭ್ಯಾಸ ಆಗಬೇಕಾದ್ಮೇಲೆ. ಹಾಗೆ ನೌಕಾಸನದಲ್ಲಿ ಕೂಡ 30 ಸೆಕೆಂಡ್ಸ್ ಸ್ಟೇ ಮಾಡಬೇಕು. ಇದು ಪರ್ಫೆಕ್ಟ್ ಆದ ಅಭ್ಯಾಸ. ಒಂದೇ ದಿನ ಇದೆಲ್ಲ ಸಿದ್ಧಿಸೋದಿಲ್ಲ. ನೋಡೋಕ್ಕೆ ತುಂಬ ಸರಳ ಅನಿಸುತ್ತೆ. ಅಭ್ಯಾಸ ಮಾಡಿ ಅವಾಗ ಗೊತ್ತಾಗುತ್ತೆ ಇದ್ರ ತಾಕತ್ತೇನು ಅಂತ. ಬನ್ನಿ ಮತ್ತೊಂದು ರೌಂಡ್ ಅಭ್ಯಾಸ ಮಾಡೋಣ. 2 ಕಾಲು ಮೇಲೆ ಎತ್ತಿ ಶುರು ಮಾಡೋಣ. 1 2 3 4 5 6 7 8 9 10. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಸಾಕಪ್ಪ ಸಾಕು ಅನಿಸುತ್ತೆ. ದೀರ್ಘವಾದ ಉಸಿರಾಟದ ಜೊತೆ ವಿಶ್ರಾಂತಿಯ ಸ್ಥಿತಿ. ನೆನ್ಪಿಟ್ಕೊಳ್ಳಿ ಆದ್ಮೇಲೆ, ಅಭ್ಯಾಸ ಯಾಕೆ ಮಾಡಬೇಕು, ಅಭ್ಯಾಸ ಮಾಡ್ತಕ್ಕಂಥ ವಿಧಾನ ಏನು, ಹಾಗೆ ಅಭ್ಯಾಸದಿಂದ ಏನು ಲಾಭ ಸಿಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂಥ ವಿಚಾರ. ಯಾವುದೇ ಕಾರಣಕ್ಕೂ ಮರೆಯೋದು ಬೇಡ. ಅಭ್ಯಾಸ ಬೆನ್ನ ಮೇಲೆ ಮಲಗಿ ಮಾಡುವಂಥ ಅಭ್ಯಾಸ ಇವತ್ತಿಂದ ಪ್ರಾರಂಭ ಆಗಿದೆ. ನಿನ್ನೆ ಸುಮ್ಮನೆ ತೋರಿಸ್ದೆ ಮೊದಲ ಹಂತ. ಇವತ್ತಿಂದ ಸರಿಯಾಗಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇನ್ನು 3 ಡೇಸಿಂದ 4 ಡೇಸಲ್ಲಿ ಪರ್ಫೆಕ್ಟಾಗಿ ಹೊಟ್ಟೆಗೆ ಸಂಬಂಧಪಟ್ಟಂಥ, ಅಂದರೆ ಬೆನ್ನ ಮೇಲೆ ಮಲಗಿ ಮಾಡ್ತಕ್ಕಂಥ ಹೊಟ್ಟೆಗೆ ಸಂಬಂಧಪಟ್ಟಂಥ ಅಭ್ಯಾಸಗಳನ್ನು ಪರ್ಫೆಕ್ಟಾಗಿ ಮಾಡೋಣ. ದಯವಿಟ್ಟು ತಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ತಿಳಿಸಿ. ಒಬೆಸಿಟಿ, ಡಯಾಬಿಟಿಸ್, ಗ್ಯಾಸ್ಟ್ರೈಟಿಸ್, ಆ್ಯಸಿಡಿಟಿ, ಕಾನ್ಸ್ಟಿಪೇಷನ್, ಹಾಗೆ ಯೂಟ್ರಸ್ ಪ್ರಾಬ್ಲಮ್ ಇರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಅಥವಾ ಮೆನೋಪೌಸ್ ಡಿಸಾರ್ಡರ್ಸು, ಫೈಬ್ರಾಯ್ಡ್ ಆಗಿರ್ಬೋದು, ಈ ರೀತಿ ಅನೇಕ ಸಮಸ್ಯೆಗಳಿರಲಿ, ಕಿಡ್ನಿ ಸಮಸ್ಯೆಗಳಿರಲಿ, ಲೋವರ್ ಬ್ಯಾಕ್ ಪೇಯ್ನ್ ಇರಲಿ, ಅಥವಾ ಏನಂತ ಹೇಳ್ತೀವಿ
ಇನ್ನು ಹೊಟ್ಟೆಯ ಕೆಳಭಾಗದಲ್ಲಿ, ವಿಶೇಷವಾಗಿ ಹೊಟ್ಟೆಯ ಕೆಳಭಾಗದಲ್ಲಿ ಮಸಲ್ಸ್ ತುಂಬ ದಪ್ಪ ಆಗಿರುತ್ತೆ. ಹೆಣ್ಣು ಮಕ್ಕಳಿಗಂತೂ ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಈ ರೀತಿಯ ಯಾವುದೇ ಥರದ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು, ಅಥವಾ ಹಿಪ್ ಜಾಯಿಂಟ್ ಪೇಯ್ನ್ ಇರ್ಬೋದು, ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಮಾಡುವಂಥ ಅತ್ಯಂತ ಸರಳವಾದಂಥ, ನಿರೀಕ್ಷೆಗೂ ಮೀರಿ ಹೆಚ್ಚು ಲಾಭ ಕೊಡ್ತಕ್ಕಂಥ ಅಭ್ಯಾಸ ಬೆನ್ನು ಮೇಲೆ ಮಲಗಿ ಮಾಡ್ತಕ್ಕಂಥ ಅಭ್ಯಾಸ. ಆದ್ಮೇಲೆ ಇವತ್ತು ಬೆಳಿಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ, ಸಾಯಂಕಾಲ ಇದನ್ನೇ ರಿಪೀಟ್ ಹಾಕ್ಕೊಂಡು ನೋಡಿ, ಗೊಂದಲ ಆಗ್ದಂಗೆ ಪರ್ಫೆಕ್ಟಾಗಿ ಅಭ್ಯಾಸ ಮಾಡಿ. ಇನ್ನು 4 ಡೇಸಲ್ಲಿ ತುಂಬ ಪರ್ಫೆಕ್ಟಾಗಿ ಅಭ್ಯಾಸ ಆಗಿರಬೇಕು. ನಾನು ಹೇಳ್ಕೊಡ್ತೀನಿ. ತುಂಬ ಜನ ಕೇಳಿದ್ರಲ್ವ, ಒಬೆಸಿಟಿಗೆ ಯಾವ ಅಭ್ಯಾಸ ಮಾಡಬೇಕು, ಡಯಾಬಿಟಿಸ್ ಇದ್ದವ್ರು ಯಾವ ಅಭ್ಯಾಸ ಮಾಡಬೇಕು ಅಂತ. ಪ್ರಾರಂಭ ಆಗಿದೆ. ಪ್ರಶ್ನೆ ಮಾಡೋದಲ್ಲ, ಅನೇಕ ಜನರು ಕ್ವಶನ್ ಮಾಡಿದ್ದೀರಾ ಹೇಳ್ಕೊಡಿ ಅಂತ. ಮೊದಲು ನೀವು ಫೋಟೋ ತೆಗೆದು ಕಳಿಸಿ, ಸಾಧ್ಯ ಆದರೆ ಒಂದು ಶಾರ್ಟ್ ವಿಡಿಯೋ ಮಾಡಿ ದಯವಿಟ್ಟು ಕಳಿಸ್ಕೊಡಿ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಾನು ನಿಮ್ಮ ಅನಂತ್ ಜಿ ಯೋಗ ವಿಸ್ಮಯ ಟ್ರಸ್ಟಿಂದ. ನಮಸ್ಕಾರ.